ಕೊಡಗಿಗೆ ಬರ್ತಲೇ ಇರ್ತೀನಿ ನಾನು ಯಾವಾಗ. ಕೊಡಗು ಇಸ್ ಎ ಪಾರ್ಟ್ ಆಫ್ ಕರ್ನಾಟಕ. ಕಮಿಟಿ ಅವ್ರೇನು ಇನ್ನೂ ವರದಿ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ. ಕೊಟ್ಟ ಮೇಲೆ ನಾವು ನೋಡ್ತೀವಿ ಅದನ್ನು. ನಮ್ಮ ಕಾಲದಲ್ಲೇ ಇದು ಶುರುವಾದದ್ದು ಪ್ರಾರಂಭ. ನಾನೇ 2016ರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು. 2017ರಲ್ಲಿ ಪ್ರಾರಂಭ ಆಯಿತು. ಅದು BJP ಸರ್ಕಾರದಲ್ಲಿದ್ದಾಗ ಪೂರ್ಣ ಮಾಡಲಿಲ್ಲ, ವಿಳಂಬ ಆಯಿತು. ನಾವು ಬಂದ ಮೇಲೆ ಅದಕ್ಕೆ ಬೇಕಾದಂಥ ಹಣ ಕೊಟ್ಟು ಶೀಘ್ರಗತಿಯಲ್ಲಿ ಮುಗಿಸಿದ್ದೀವಿ. ಸರ್, ಈ ಕೊಡಗಿನಲ್ಲಿ ಸರ್ CND ಭೂಮಿ ಮತ್ತು ಸೆಕ್ಷನ್ 4 ಅಧಿಸೂಚಿತ ಜಾಗನ ಮೀಸಲು ಅರಣ್ಯ ಮಾಡಬೇಕನ್ನೋ ಪ್ರಸ್ತಾಪ ಸರ್, ಅದಕ್ಕೆ ವ್ಯಾಪಕ ವಿರೋಧ ಕೊಡಗಿನ ರೈತರಿಂದ ವ್ಯಕ್ತವಾಗ್ತಿದೆ ಸರ್. ಅದ್ರ ಬಗ್ಗೆ ಏನು ವಿರೋಧ ಮಾಡ್ತಾ ಇದ್ದಾರೆ? CND ಭೂಮಿ ಮತ್ತು ಸೆಕ್ಷನ್ 4 ಅಧಿಸೂಚಿತ ಜಾಗಗಳನ್ನ ಮೀಸಲು ಅರಣ್ಯವಾಗಿ ಕನ್ವರ್ಟ್ ಮಾಡ್ತಾರೆ, ಅದ್ರ ಸಂಬಂಧ ಪ್ರಕ್ರಿಯೆಗಳು ನಡೀತಿದೆ ಸರ್. ನಾನು ನೋಡ್ತೀನಿ ಅದನ್ನು ಸರ್. ಅದೊಂದು ಕಮಿಟಿ ರಚನೆ ಮಾಡ್ತೀರಾ ಅಂತ ತೀರ್ಮಾನ ಮಾಡೋರು ಸರ್ ಸದನದಲ್ಲಿ. ನೋಡ್ತೀನಿ. ಅದಾದ್ಮೇಲೆ ಕಮಿಟಿ ಮಾಡಾದ್ಮೇಲೆ ತೀರ್ಮಾನ ಮಾಡ್ತೀರಾ? ಸಮಿತಿ ರಚನೆ ಮಾಡ್ತೀರಾ ಸರ್ ಅದ್ರ ಬಗ್ಗೆ? ಅಲ್ಲ, ಕಮಿಟಿ ಮಾಡಬೇಕಾಗುತ್ತೆ. ಅದರ ಆಗುಹೋಗುಗಳ ಬಗ್ಗೆ ಕಮಿಟಿ ರಚನೆ ಮಾಡಿ ಅದು ಕಮಿಟಿಯವರು ಪರಿಶೀಲನೆ ಮಾಡಿ ವರದಿ ಕೊಟ್ಟ ಮೇಲೆ ದಿ ಗೌರ್ಮೆಂಟ್ ವಿಲ್ ಲುಕ್ ಇಂಟು ಇಟ್. ಸರ್, ಸರ್ಕಾರಿ ಭೂಮಿ ಭೂಗುತ್ತಿಗೆಯನ್ನು ಕೊಡ್ತಿರೋದಕ್ಕೆ ಸಂಬಂಧಪಟ್ಟಾಗಿ ಜಿಲ್ಲೆಯಲ್ಲಿ ವ್ಯಾಪಕವಾದಂಥ ವಿರೋಧ ವ್ಯಕ್ತ ಆಗಿದೆ. ಏನು ಸರ್ಕಾರಿ ಭೂಮಿ ಕೊಟ್ಟರೆ ಯಾಕೆ ವಿರೋಧ? ನಿವೇಶನ ಇಲ್ಲದವ್ರಿಗೆ ಕೊಡಿ, ಸೈಟ್ಲೆಸ್ ಅವರಿಗೆ ನಿವೇಶನ ಇಲ್ಲದವ್ರಿಗೂ ಕೊಡ್ತೀವಿ, ಜಮೀನು ಇಲ್ಲದವ್ರಿಗೂ ಕೊಡ್ತೀವಿ. ಸರಿ, ವನ್ಯಜೀವಿ ಮಾನವ ಸಂಘರ್ಷ ಅದಕ್ಕೆ ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಕಾಡುಗಳಲ್ಲೂ ಕೂಡ ನಡೀತಾ ಇದೆ, ಕಾಡಂಚಿನಲ್ಲಿ ನಡೀತದೆ. ಕಾರಣ ಯಾಕಪ್ಪ ಅಂತಂದರೆ ಪ್ರಾಣಿಗಳು ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ. ಆನೆಗಳು, ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಒಂದು. ಎರಡನೇದು, ಅವು ಆಹಾರಕ್ಕೋಸ್ಕರ, ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ. ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ, ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ, ಅದನ್ನು ತಪ್ಪಿಸಲಿಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ನಾವು.